ಬಸರಾಜು ರೆಡಿನಾ ಓಂ श्रीमदांजनेय स्वामिने नमः गतमद्नीराजनं दर्शयामि आचमनं समर्पयामि परिमलपत्र पुष्पाञ्जलिं समर्पयामि हर नमः पार्वती पदये गोविंद ಕೊರಟಗೆರೆ ಬ್ರೇಕಿಂಗ್ ಅದ್ಧೂರಿಯಾಗಿ ನಡೆದ 200 ವರ್ಷಗಳ ಇತಿಹಾಸವಿರುವ ವಿಜಯ ವೀರಾಂಜನೇಯ ಸ್ವಾಮಿ ಸ್ಥಿರಬಿಂಬ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೊರಟಗೆರೆ ತಾಲೂಕಿನ ಕೋಳಾಳ ಹೋಬಳಿಯ ವಜ್ಜನಕುರಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರಪನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ವಿಜಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಿದ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು. ದೇವಸ್ಥಾನದಲ್ಲಿ 2 ದಿನದ ಹೋಮ ಹವನ ಪೂಜಾ ಕಾರ್ಯಗಳನ್ನು ಕೈಗೊಂಡು ಸಕಲ ಶಾಸ್ತ್ರಗಳೊಂದಿಗೆ ವಿಜಯ ವೀರಾಂಜನೇಯ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭವನ್ನು ಸಹಸ್ರಾರು ಭಕ್ತಾದಿಗಳ ಸಮಕ್ಷಮದಲ್ಲಿ ನೆರವೇರಿಸಲಾಯಿತು. ಭಕ್ತಾದಿಯೊಬ್ಬರು ಮಾತನಾಡಿ, ಇತಿಹಾಸ ಪ್ರಸಿದ್ಧ 200 ವರ್ಷಕ್ಕೂ ಹಳೆಯ ದೇವಸ್ಥಾನ ಇಂದು ತುಂಬಾ ಶಿಥಿಲಾವ್ಯವಸ್ಥೆಯಾಗಿದ್ದು ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಕೂಡಿ ನೂತನ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಈ ವಿಜಯ ವೀರಾಂಜನೇಯ ಸ್ವಾಮಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರಿದ್ದಾರೆ. ಅವರೆಲ್ಲರೂ ಸಹಕಾರದಿಂದ ಇಂದು ನೂತನ ದೇವಸ್ಥಾನ ನಿರ್ಮಾಣವಾಗಿ ಲೋಕಾರ್ಪಣೆಗೊಂಡಿದೆ. ಇದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಯರಪನಹಳ್ಳಿ ಗ್ರಾಮಸ್ಥರು, ಅಕ್ಕಪಕ್ಕದ ಹಳ್ಳಿಗಳ ಗ್ರಾಮಸ್ಥರು, ಭಕ್ತಾದಿಗಳು ಹಾಜರಿದ್ದರು.
ಅಂತೇಳಿ ಉಪ್ಪನಹಳ್ಳಿ ಮಾರಿಕಾಂಬ ದೇವಸ್ಥಾನದ ಅರ್ಚಕರಾಗಿದ್ದೆ. ಇಲ್ಲಿ ಪರಿಚಯ ಇರೋದ್ರಿಂದ ಈ ಊರವರು ನೀವೇ ಬಂದು ಈ ಗಣಪತಿ ಆಂಜನೇಯ ಸ್ವಾಮಿ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿಕೊಡ್ಬೇಕು ಅಂತ ನಮ್ಮನ್ನು ಕೇಳ್ಕೊಂಡಾಗ ಖಂಡಿತ ನಮ್ಮ ಮನೆ ದೇವರು ಅವನೇ ಆಗಿರೋದ್ರಿಂದ ನಾನು ಈ ಸೇವೆ ಮಾಡೋಕ್ಕೆ ಖಂಡಿತ ಬರ್ತೀನಿ ಅಂತ ಹೇಳಿದ್ದೆ. ಆದ್ದರಿಂದ ನಾನು ನನ್ನ ಸಂಗಡಿಗರನ್ನು ಕರ್ಕೊಂಡು ನಿನ್ನೆ ಬೆಳಿಗ್ಗೆ 7:30 ಬಂದವರು ಪ್ರಥಮವಾಗಿ ಗಂಗಾ ಪೂಜೆ, ತದನಂತರ ಗಣಪತಿ ಪೂಜೆ, ಆಮೇಲೆ ಪುಣ್ಯಾಹ ಪಂಚಗವ್ಯ ನಾಂದಿ, ಆಮೇಲೆ ಕಳಶ ಸ್ಥಾಪನೆ ಮಾಡಿ ಒಂದು ಮಂಗಳಾರತಿ ಮಾಡಿ ಗಣಹೋಮ ಒಂದು ಮಾಡಿ ಸಾಯಂಕಾಲ 5 ಗಂಟೆ ಮೇಲೆ ಪುನಃ ಕಳಶ ಸ್ಥಾಪನೆ ಮಾಡಿ ವಾಸ್ತು ರಾಕ್ಷೋಗ್ನ ಹೋಮಗಳನ್ನೆಲ್ಲ ಮುಗಿಸಿ ರಾತ್ರಿ ದೇವರನ್ನು ಜಲಾದಿವಾಸ, ಧಾನ್ಯಾದಿವಾಸ, ಪುಷ್ಪಾದಿ, ಶಯನಾದಿವಾಸ ಅಂತೇಳಿ ಅಷ್ಟವಾಸಗಳನ್ನು ಮಾಡಿ ತದನಂತರ ದೇವರನ್ನು ಅಲ್ಲಿಟ್ಟು ಅದಕ್ಕೆ ಜೀವಗಳೇ ತುಂಬಲಿಕ್ಕೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 5:30ರಿಂದ 6 ಗಂಟೆ ಒಳಗೆ ಬ್ರಾಹ್ಮಿ ಮುಹೂರ್ತ ನೇತ್ರೋನ್ಮಿಲನ ಕಾರ್ಯಕ್ರಮ ಮಾಡಿ ತದನಂತರ ಹೋಮಾದಿಗಳು ಅಂದರೆ ರಾಮತಾರಕ ಹೋಮವನ್ನು ಮಾಡಿ ಆಮೇಲೆ ರಾಮ ಪರಿವಾರ ದೇವತಾ ಹೋಮಗಳನ್ನೆಲ್ಲ ಮುಗಿಸಿ ಈ ದಿನ ಅಭಿಷೇಕ ಅಲಂಕಾರ ಎಲ್ಲವನ್ನೂ ಸಹ ನಮ್ಮ ಸಂಘಟನೆಲ್ಲರೂ ಸೇರಿ ಊರಿನವರು ಎಲ್ಲರ ಸಹಕಾರ, ಪ್ರತಿ ಒಬ್ಬ ಮನುಷ್ಯನ ಸಹಕಾರದಿಂದ ಈ ದಿನ ಈ ದೇವರ ಕಾರ್ಯ ನಡೆದಿದೆ. ಅಂದರೆ ಅನಾದಿ ಕಾಲದ 12 ಟನ್ ಅಷ್ಟು ಆ ವಿಗ್ರಹ ಇತ್ತು. ಅದನ್ನು ಅಷ್ಟು ಚಿಕ್ಕದಾಗಿ ಇವತ್ತು 3 ದಿನ ಊರಿಗೆ ಸರಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಭಗವಂತ ಕಾಲ ಆಯುಷ್ಯು ಆರೋಗ್ಯ ಸತ್ಸಂತಾನ ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್ವರು ಚೆನ್ನಾಗಿರಲಿ, ಸರ್ವೇ ಜನೋ ಸುಖಿನೋ ಭವ. ನನ್ನ ಹೆಸರು ರಾಮಮೂರ್ತಿ ಅಂತೇಳಿ ನನ್ನ ಹೆಸರು. ಈ ಸ್ವಾಮಿಯ ಒಂದು ಇತಿಹಾಸ ಅಂದರೆ ಭಾಳ ನಮ್ಮ ಬರವಳ್ಳಿಗೂ ದೇವರಾಯದುರ್ಗಕ್ಕೂ ಮತ್ತು ಯರಪಳ್ಳಿ ಆಂಜನೇಯಗೂ ಒಂದು ನೆಂಟಸ್ಥಾನ ಇದ್ದಂಗೆ. ಒಂದು ಹಿಂದೆ ಭಾಳ ನೆಂಟಸ್ಥಾನ ಇತಿಹಾಸ ಪುರಾಣ ಬರ್ತಿತ್ತು. ಅದೇ ಥರ ನಾವು ಒಂದು ಗ್ರಾಮ ಭಾಳ ಚಿಕ್ಕದಾಗಿತ್ತು, ಒಂದು ಹುತ್ತ ಬೇರೆ ಬೆಳೆದಿತ್ತು. ಆ ಹುತ್ತನ್ನೆಲ್ಲ ಇದಾಗಿ ಭಾಳ ಬಿದ್ದೋದ ನಂತರ ಭಾಳ ಇಲ್ಲಿ ಒಂದು ನಮಗೆ ಭಾಳ ಸರ್ಪದ ಥರ ಇಲ್ಲಿ ಎಲ್ಲ ಒಂದು ಜನಗಳಿಗೆ ಕಾಣಿಸ್ತಾ ಇತ್ತು. ಅದನ್ನು ಆದಾಯ ಮಾಡಿ ನಾವು ಏನಾದರೂ ಮಾಡಿ ಇದನ್ನು ಒಬ್ಬರು ಮಾಡಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರುಗಳು ಎಲ್ಲ ಸೇರಿ ಮಾತಾಡಿ ಒಬ್ಬ ಅರ್ಚಕರಿಗೆ ಪ್ರೇರೇಪಣೆ ಆಗಿ ಅರ್ಚಕರು ಅವರು ಒಂದು ಸತಿ ಬಂದು ನಮ್ಮ ಊರಿಗೆ ಕೂತ್ಕೊಂಡು ಮಾಡಬೇಕು ಅಂತ ಶ್ರಮಪಟ್ಟರು. ಆಗ ನಮ್ಮ ಊರಿನ ಗ್ರಾಮದವರೆಲ್ಲ ಸೇರ್ಕೊಂಡು ಆಯಿತು, ಭಾಳ ಶಿಥಿಲವಾಗ್ಬಿಟ್ಟಿತ್ತು ದೇವಸ್ಥಾನ, ಭಾಳ ಹಳೆಯ ದೇವಸ್ಥಾನ ಆಗೋಯಿತು. ಆದ್ದರಿಂದ ಒಂದು 150 ವರ್ಷಗಳ ಇತಿಹಾಸ ಇತ್ತು. ಭಾಳ ಉತ್ತ ಬೆಳೆದ್ಬಿಟ್ಟಿತ್ತು, ಆಂಜನೇಯನ ವಿಗ್ರಹಕ್ಕೆ ಉತ್ತ ಬೆಳ್ಕೊಂಡ್ಬಿಟ್ಟಿತ್ತು. ಅದರಲ್ಲಿ ನಾವು ಅದನ್ನೇ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ದೇವಸ್ಥಾನ ಬಿದ್ದ ನಂತರ ಅದೇನಾಯಿತು, ಉತ್ತನೂ ಇದಾಗ್ಬಿಡ್ತು. ಆಮೇಲೆ ಏನೋ ಇತಿಹಾಸದಲ್ಲಿ ಒಂದು ಪ್ರೇರೇಪಣೆ ಆಗಿ ಒಬ್ಬ ಸ್ವಾಮೀಜಿಯವರು ಬಂದಿಲ್ಲಿಗೆ ಬಂದು ಬರೀ ಸೀಟ್ ಹಾಕ್ಸ್ಬೇಕು ಅಂತ ನಾವು ಕೇಳ್ಕೊಂಡ್ವಿ ಅವ್ರನ್ನ. ಭಾಳ ಇದಕ್ಕೆ ಅವ್ರೇನು ಮಾಡಿದ್ರು, ಬೇಡಪ್ಪ ನೋಡೋ ತಡೀರಿ, ಏನಾದರೂ ಪ್ರಯತ್ನ ಮಾಡೋಣ, ಏನೋ ಗುರುಬಾಲ ತಿರುಗಿದೆ ಅಂತ ಹೇಳ್ಬಿಟ್ಟು ಒಬ್ಬರು ಅರ್ಚಕರು ನಮ್ಗೆ ವಾಗ್ದಾನ ಕೊಟ್ಟರು. ಆ ವಾಗ್ದಾನ ಪ್ರಕಾರವಾಗಿ ನಾವು ಆಮೇಲೆ ಗ್ರಾಮ ಸೇರಿಸ್ಕೊಂಡು ನಾವೆಲ್ಲ ಮಾತಾಡಿ ಆಮೇಲೆ ನಮ್ಮ ಪಕ್ಕದ ಮಠದಲ್ಲಿ ಹೋಗಿ ನಮ್ಮ ಸ್ವಾಮೀಜಿಯವ್ರು ಕೇಳಿವಿ, ಸ್ವಾಮೀಜಿ ಈ ಥರ ನಾವು ಮಾಡಬೇಕು ಅಂತ ಇದ್ದೀವಿ ಸ್ವಾಮೀಜಿ, ನಿಮ್ಗೆ ಪ್ರೇರೇಪಣೆ ಆಗಬೇಕು, ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿವಿ. ಆಯಿತು ಅಂತೇಳಿ ನಮ್ಮ ಸ್ವಾಮೀಜಿಗಳು ಹನುಮ ಸ್ವಾಮೀಜಿಗಳು ನಮಗೆ ಎಲ್ಲ ಕುಂಡಿಸ್ಕೊಂಡು ರೈತರಿಗೆ ಒಂದು ಬುದ್ಧಿವಾದ ಹೇಳಿ ಯಾವುದೇ ಥರ ಭಾಳ ಹಳೇದ ಕಾಲ ದೇವಸ್ಥಾನ ಚೆನ್ನಾಗಿ ಅಪ್ಪಗೆ ಒಂದು ಗುರುಬಾಲ ಇದೆ ಮಾಡಿಸಿ ಅಂತೇಳಿ ಒಂದು ವಾಗ್ದಾನ ಕೊಟ್ಟರು. ಅದರಿಂದ ನಡ್ಕೊಂಡು ನಮ್ಮ ಗ್ರಾಮ ಮತ್ತು ಎಲ್ಲ ಮುಖಂಡರುಗಳು ಸೇರ್ಕೊಂಡು ಅಕ್ಕಪಕ್ಕದವರು ಗ್ರಾಮದೆಲ್ಲ ಸೇರ್ಕೊಂಡು ಅವ್ರು ಕೊಟ್ಟಿದ್ದಂಥ ದಣಿಗೆ ಒಳಗೆ ನಾವು ಈ ಮಟ್ಟಕ್ಕೆ ಮಾಡಿದ್ದೀವಿ. ಇನ್ನು ಮುಂದೆ ಮಾಡಬೇಕು ಅನ್ನೋ ಒಂದು ನಮ್ಗೆ ಆಸೆ ಇದೆ. ಮುಂದೆ ರಾಜಗೋಪುರ ಕಟ್ಟಬೇಕು ಅಂತ ಭಾಳ ಜನ ನಮ್ಮ ಊರು ಗ್ರಾಮಸ್ಥರು ಭಾಳ ಜನ ಖುಷಿ ಪಡ್ತಾ ಇದ್ದಾರೆ. ಚೆನ್ನಾಗಿ ಆಗ್ತದೆ. ಆ ದೈವ ಸಂಕಲ್ಪ ಅಪ್ಪೋದು ಪ್ರೇರಣೆ ಆಗಿ ನಮಗೆ ಭಾಳ ಚೆನ್ನಾಗಿ ಎಲ್ಲ ನೆಮ್ಮದಿ ಆರೋಗ್ಯ ಐಶ್ವರ್ಯ ಕೊಟ್ಟಿದ್ದಾನೆ. ಭಾಳ ಚೆನ್ನಾಗಿ ಜನ ಸೇರಿದ್ರೆ ಹೇಳೋಕೆ ಇಷ್ಟಪಡ್ತೀನಿ. ರಾಜು ಅಂತೇಳಿ ಯರಪಳ್ಳಿ ಗ್ರಾಮ. ಇವತ್ತು ಇದು 200 ವರ್ಷದ ಇತಿಹಾಸದ ದೇವಸ್ಥಾನ ಅನ್ಬೇಕು. ಅಂದರೆ ಹಿಂದಿನ ಇತಿಹಾಸ ದೇವಸ್ಥಾನ ಅಂದರೆ ಮಣ್ಣಿನ ದೇವಸ್ಥಾನ, ಅಂದರೆ ಹೊಳೆ ಇದ್ದಂಗಿತ್ತು, ಮುನಿಯಪ್ಪನ ದೇವಸ್ಥಾನ ಇದ್ದಂಗಿತ್ತು. ಇವತ್ತು ಯರಪಳ್ಳಿ ಗ್ರಾಮಸ್ಥರು ಹಾಗೂ ಆಜುಬಾಜು ಗ್ರಾಮಸ್ಥರು ಹಾಗೂ ನೌಕರ ವರ್ಗದವರು ಅಂದರೆ ಹೆಚ್ಚಿನ ಹೊರಗಡೆ ಜನ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಊರಿನ ಗ್ರಾಮಸ್ಥರು ಸಹ, ಹೊರಗಡೆ ಅಕ್ಕಪಕ್ಕ ಗ್ರಾಮಸ್ಥರು, ನೌಕರ ವರ್ಗದವರು ಎಲ್ಲ ನಮ್ಮ ತುಮಕೂರು ಜಿಲ್ಲೆ ವರ್ಗದವರು ಸುಮಾರು ಒಂದು 4,000 ಜನ ನಮ್ಮ ವಿಜಯ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು 4,000 ಜನ ಹೆಚ್ಚು ಸಹಾಯ ಮಾಡಿದ್ದಾರೆ. ಯಾವುದೇ ರೀತಿಯ ದುಡ್ಡು ಬಂದಂಥ ದುಡ್ಡನ್ನು ಇವತ್ತು ಈ ದೇವಸ್ಥಾನ ಆಗ್ಬೇಕಾದ್ರೆ ನಮ್ಮ ಊರಿನ ಗ್ರಾಮಸ್ಥರುಗಳು ಹಾಗೂ ಆಜುಬಾಜು ಗ್ರಾಮಸ್ಥರುಗಳು ಹಾಗೂ ನಮ್ಮ ಕೊಡಗೇರಿ ತಾಲೂಕು ಕಾಳಾರು ಹೋಬಳಿಯ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಪ್ರತಿಯೊಬ್ಬ ಒಂದು ರೂಪಾಯಿ ಕೊಟ್ಟರು ನಮಗೆ ಇವತ್ತು ಈ ಸ್ಥಿತಿ ದೇವಸ್ಥಾನ ಆಗಬೇಕು ಅಂದರೆ ನಮ್ಮ ಅಕ್ಕಪಕ್ಕ ಗ್ರಾಮಸ್ಥರು, ನಮ್ಮ ಊರಿನ ಗ್ರಾಮಸ್ಥರು ಶ್ರಮೆಪಟ್ಟು ಇವತ್ತು ಈ ದೇವಸ್ಥಾನ ಇವತ್ತು ಮಾಡಬೇಕು ಅಂದರೆ 4 ವರ್ಷದಿಂದಲೂ ಪ್ರತಿಯೊಂದು ಹಳ್ಳಿಗೂ ಹೋಗಿ ಊರಿನ ಜನಗಳು ಎಲ್ಲರೂ ಹೋಗಿ
ಕೇಳಿಕೊಂಡು ಭಿಕ್ಷೆಯನ್ನು ಬೇಡಿದ್ದೀವಿ. ಈ ದೇವಸ್ಥಾನ ಕಟ್ಟಬೇಕಾದ್ರೆ ನಾವು ಭಿಕ್ಷೆಯನ್ನು ಬೇಡಿದ್ದೀವಿ. ಭಿಕ್ಷೆ ಬೇಡಿ ದೇವಸ್ಥಾನ ಇವತ್ತು ಈ ರೀತಿ ಅಭಿವೃದ್ಧಿ ಆಗಿದೆ. ಇದು ಇನ್ನು ಮುಂದೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾವು ಸವಿನಯ ಪ್ರಾರ್ಥನೆ ಮಾಡಿಕೊಂಡು ಯರಪನಹಳ್ಳಿ ಗ್ರಾಮಸ್ಥರು ಇದೇ ರೀತಿ ದೇವಸ್ಥಾನವನ್ನು ಮುಂದುವರಿಸಿಕೊಂಡು ಹೋಗಿ ಎಲ್ಲರಿಗೂ ವಿಜಯ ಆಂಜನೇಯ ಸ್ವಾಮಿ ಹೆಚ್ಚು ಇದನ್ನು ಕೊಡೋ ಶಕ್ತಿ ಕೊಡಬೇಕು ನಮ್ಮ ಜನಗಳಿಗೂ, ನಮ್ಮ ಕೊಟ್ಟಿರೋ ಭಕ್ತರಿಗೂ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.